ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್. ಈ ದಿನ ನಡೆದ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿಗೆ ನಡೆದ ಪ್ರವೇಶ ಪರೀಕ್ಷೆಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ ಒತ್ತುವುದರ ಮೂಲಕ ನಿಮ್ಮ ಸಪೋರ್ಟ್ ಅನ್ನ ನೀಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು, ತರಕಾರಿ, ಕಾಫಿ, ಟೀ ಅಥವಾ ಹೂಗಳನ್ನು ಬೆಳೆಯುವುದನ್ನು ಹೀಗೆನ್ನುವರು. ಆಪ್ಷನ್ ಎ ತೋಟಗಾರಿಕೆ ಬೇಸಾಯ, ಆಪ್ಷನ್ ಬಿ ಸಾಂದ್ರ ಬೇಸಾಯ, ಆಪ್ಷನ್ ಸಿ ಮಿಶ್ರ ಬೇಸಾಯ, ಆಪ್ಷನ್ ಡಿ ಸಾವಯವ ಕೃಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೋಟಗಾರಿಕೆ ಬೇಸಾಯ. ಎರಡನೇ ಕ್ವಶನ್, ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಿಮೆಂಟ್ ಕಬ್ಬಿಣ, ಆಪ್ಷನ್ ಬಿ ಹುಲ್ಲು ಮರ, ಆಪ್ಷನ್ ಸಿ ಮಣ್ಣು ಬಿದಿರು, ಆಪ್ಷನ್ ಡಿ ಮಣ್ಣು ಹುಲ್ಲು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಮೆಂಟ್ ಕಬ್ಬಿಣ. ಮೂರನೇ ಕ್ವಶನ್ ನೋಡೋಣ. ಈ ಸೌರವ್ಯೂಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಆಪ್ಷನ್ ಎ 8, ಆಪ್ಷನ್ ಬಿ 173, ಆಪ್ಷನ್ ಸಿ 1000, ಆಪ್ಷನ್ ಡಿ 9 ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 173. ನಾಲ್ಕನೇ ಕ್ವಶನ್, ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ ಕುಟುಂಬವು 2 ತಲೆಮಾರುಗಳನ್ನು ಹೊಂದಿರಬೇಕು, ಆಪ್ಷನ್ ಬಿ ಕುಟುಂಬದ ಗಾತ್ರ ಚಿಕ್ಕದು, ಆಪ್ಷನ್ ಸಿ ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ, ಆಪ್ಷನ್ ಡಿ ಕುಟುಂಬವು 4 ತಲೆಮಾರುಗಳನ್ನು ಹೊಂದಿದೆ. ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆಗೆ ಉತ್ತರ ಆಪ್ಷನ್ ಡಿ ಕುಟುಂಬವು 4 ತಲೆಮಾರುಗಳನ್ನು ಹೊಂದಿದೆ. ಐದನೇ ಕ್ವಶನ್ ನೋಡೋಣ. ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮ ಯಾವುದು ಅಂತ ಕೇಳಿದರೆ. ಆಪ್ಷನ್ ಎ ಬಸ್ಗಳ ಸಂಚಾರವನ್ನು ನಿಲ್ಲಿಸುವುದು, ಆಪ್ಷನ್ ಬಿ ಕಾರುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು, ಆಪ್ಷನ್ ಸಿ ಹೊರವರ್ತುಲ ರಸ್ತೆಗಳನ್ನು ನಿರ್ಮಿಸುವುದು, ಆಪ್ಷನ್ ಡಿ ಹೆಚ್ಚು ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸುವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೊರವರ್ತುಲ ರಸ್ತೆಗಳನ್ನು ನಿರ್ಮಿಸುವುದು. ಆರನೇ ಕ್ವಶನ್, ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ. ಇವರಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಯಾರು ಅಂತ ಕೇಳಿದರೆ. ಆಪ್ಷನ್ ಎ ಲತಾ ಮಂಗೇಶ್ಕರ್, ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಸಿ ರವೀಂದ್ರನಾಥ್ ಟಾಗೋರ್, ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲತಾ ಮಂಗೇಶ್ಕರ್. ಕ್ವಶನ್ ನಂಬರ್ 7, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ. ಆಪ್ಷನ್ ಎ ಸುನಿತಾ ವಿಲಿಯಮ್ಸ್, ಆಪ್ಷನ್ ಬಿ ಸಾವಿತ್ರಿ ಬಾಯಿ ಫುಲೆ, ಆಪ್ಷನ್ ಸಿ ಬಚೇಂದ್ರಿ ಪಾಲ್, ಆಪ್ಷನ್ ಡಿ ಹಿಲರಿ ಕ್ಲಿಂಟನ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಚೇಂದ್ರಿ ಪಾಲ್. ಕ್ವಶನ್ ನಂಬರ್ 8, ಫುಟ್ಬಾಲ್ ಒಂದು ಡ್ಯಾಶ್. ಆಪ್ಷನ್ ಎ ಅಂತಾರಾಷ್ಟ್ರೀಯ ಕ್ರೀಡೆ, ಆಪ್ಷನ್ ಬಿ ಸ್ಥಳೀಯ ಕ್ರೀಡೆ, ಆಪ್ಷನ್ ಸಿ ಸಾಹಸ ಕ್ರೀಡೆ, ಆಪ್ಷನ್ ಡಿ ಗ್ರಾಮೀಣ ಕ್ರೀಡೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಾರಾಷ್ಟ್ರೀಯ ಕ್ರೀಡೆ. ಕ್ವಶನ್ ನಂಬರ್ 9, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಫಿ, ಕಿತ್ತಳೆ, ರಬ್ಬರ್, ಮೆಣಸು. ಕ್ವಶನ್ ನಂಬರ್ 10, ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರಗಳು ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಯುರೇನಸ್, ಆಪ್ಷನ್ ಡಿ ಶನಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿ. ಮುಂದಿನ ಕ್ವಶನ್, ಉತ್ತರದ ಮೈದಾನವನ್ನು ಆಳಿದ ರಾಜಮನೆತನ ಯಾವುದು ಅಂತ ಕೇಳಿದರೆ. ಆಪ್ಷನ್ ಎ ಮೌರ್ಯರು, ಆಪ್ಷನ್ ಬಿ ಹೊಯ್ಸಳರು, ಆಪ್ಷನ್ ಸಿ ಚೋಳರು, ಆಪ್ಷನ್ ಡಿ ಮೈಸೂರು ಸಾಮ್ರಾಜ್ಯ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೌರ್ಯರು. 12ನೇ ಕ್ವಶನ್, ಇದು ಒಂದು ದ್ವೀಪವಾಗಿದೆ. ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಕನ್ಯಾಕುಮಾರಿ, ಆಪ್ಷನ್ ಸಿ ಅಂಡಮಾನ್ ನಿಕೋಬಾರ್, ಆಪ್ಷನ್ ಡಿ ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಮಾನ್ ನಿಕೋಬಾರ್. 13ನೇ ಕ್ವಶನ್, ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್, ಆಪ್ಷನ್ ಬಿ ಶಿವಕುಮಾರ ಸ್ವಾಮೀಜಿ, ಆಪ್ಷನ್ ಸಿ ಸರೋಜಿನಿ ನಾಯ್ಡು, ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ. 14ನೇ ಕ್ವಶನ್, ಭಾರತದ ಆಗ್ನೇಯ ನೆರೆ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಪಾಕಿಸ್ತಾನ,
ಆಪ್ಷನ್ ಡಿ ನೇಪಾಳ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ. ಸರಿಯಾಗಿ ಕ್ವಶನ್ ನಂಬರ್ 15 ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹಿಮಾಲಯ ಕಾವೇರಿ, ಆಪ್ಷನ್ ಬಿ ಉತ್ತರ ಮೈದಾನ ಗಂಗಾ, ಆಪ್ಷನ್ ಸಿ ಕರಾವಳಿ ಕೃಷ್ಣ, ಆಪ್ಷನ್ ಡಿ ಮರುಭೂಮಿ ಯಮುನಾ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರದ ಮೈದಾನ ಹಾಗೂ ಗಂಗಾ. 16ನೇ ಕ್ವಶನ್ ಭಾರತದಲ್ಲಿ ಚಳಿಗಾಲದ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮಾರ್ಚ್ ನಿಂದ ಮೇ ವರೆಗೆ, ಆಪ್ಷನ್ ಬಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ, ಆಪ್ಷನ್ ಸಿ ಜುಲೈನಿಂದ ನವೆಂಬರ್ ವರೆಗೆ, ಆಪ್ಷನ್ ಡಿ ಡಿಸೆಂಬರ್ ನಿಂದ ಫೆಬ್ರವರಿ ವರೆಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಸೆಂಬರ್ ನಿಂದ ಫೆಬ್ರವರಿ ವರೆಗೆ.